ಅವನು ಒಂದು ಹುಡುಗಿನ ಮದುವೆ ಆದರೆ ಸಂಸಾರ ಮಾಡೋಕ್ಕಾಗತ್ತಾ ಅಂತ? ಅವನೊಂದು ಕೆಪಾಸಿಟಿ. ಇವಾಗ ನಮ್ಮ ಕೇಳಿಂದಾನೇ ನಾನು ಕನ್ಸ್ ಮನಸ್ಸಲ್ಲೂ ನೋ ಐ ಕಾಂಟ್. ನಾನು ಸ್ಪೆಷಲಿ ನಾನು ಹುಡುಗಿಯವ್ರ ಹತ್ರ ಮಾತಾಡೋದೇ ಇಲ್ಲ. ನಮ್ಮದ್ರಲ್ಲಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಬಂದವರು ಇದ್ದಾರೆ, ಮಕ್ಕಳು ಮಾಡ್ಕೊಂಡು ಬಂದಿದ್ದವ್ರು ಇದ್ದಾರೆ. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಸಂಸಾರ ಮಾಡೋಕ್ಕೆ ಆಗತ್ತಾ ಆಗಲ್ವಾ ಅಂತ. ಇನ್ನೊಂದೇನು ಅಂತಿಲ್ಲ ಅಂದರೆ, ನಾವು ಒಂದು ಹುಡುಗಿ ಏನೇನು ಸಂತೋಷವನ್ನು ಕೊಡ್ಬೋದಲ್ವಾ ಅದಕ್ಕಿಂತ 100 ಪಟ್ಟು ನಾವು ಕೊಡ್ಬೋದು. ಮಕ್ಕಳು ಅನ್ನೋಕ್ಕಂತ ಮ್ಯಾಟ್ರ್ ಬಂತು ಅಂತಿಲ್ಲ ಅಂದರೆ ಆಗಲ್ಲ. ಓಕೆನಾ? ಮಕ್ಕಳು ಅನ್ನೋಕ್ಕಂಥದ್ದು ಬಂತು ಅಂತೆಲ್ಲ ಏನೂ ಆಗಲ್ಲ. ಒಂದು ಹುಡುಗಿ ಯಾವ ಥರ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ತಾನೆ ಅದಕ್ಕಿಂತ ತ್ರಿಬ್ಬಲಾಗಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ. ಪಾಸಿಬಲ್ ಹೆಂಗೆ ಲೈಕ್ ಇದೆಲ್ಲ ಬರೋಕ್ಕೆ ಸಾಧ್ಯ? ಹಿಂಗೆ ಅದು ಲೈಕ್ ಒಂಥರ ಡಿಫ್ರೆಂಟ್ ಅಲ್ವಾ? ನನಗೆ ಹೆಂಗೆ ಅಂತಿಲ್ಲದೇ ನಾನು 18 ಆದಮೇಲೆ ನಿಮ್ಮ ಜೆಂಡರನ್ನು ನೀವು ಏನು ಅಂತೇಳಿ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಸ್ವಾತಂತ್ರ್ಯ ಇದೆ. ನಾನು ಇದೇ ಥರ ಇರಬೇಕು ಅನ್ನೋ ಥರ. ಈಗ ಇನ್ನೊಂದು ಕ್ವಶನ್ ಅಂತ ಅಂದರೆ, ನೀವು ಬೆಂಗಳೂರು ಬಂದ್ರಲ್ಲ, ಅವಾಗ ಯಾರಾದರೂ ಟ್ರಾನ್ಸ್ಜೆಂಡರು ಅಥವಾ ಯಾರಾದರೂ ನಿಮ್ಮ ಪರಿಚಯ ಆದ್ರ? ಆ್ಯಕ್ಚುಲಿ ಅಂದರೆ ಇದಕ್ಕೆ ಇನ್ಫಾರ್ಮೇಷನ್ ಬೇಕಾಗುತ್ತೆ ನಿಮಗೆ. ಹೌದು, ಗೊತ್ತಿರಲ್ಲ. ಆ್ಯಕ್ಚುಲಿ ನಾನು ಯಾರ್ದು ಹೆಸರು ಹೇಳಲ್ಲ. ನನಗೆ ಒಂದು ಸೋಷಿಯಲ್ ಮೀಡಿಯಾಲಿಂದ ಯಾವುದೋ ಒಂದು ವೆಬ್ಸೈಟ್ಲಿಂದ ಒಬ್ಬರು ನನಗೆ ಪರಿಚಯ ಆದರು. ಓಕೆನಾ? ಒಬ್ಬರು ಪರಿಚಯ ಆದರು. ನಾನು ಅವ್ರ ಜೊತೆ ತುಂಬ ಕ್ಲೋಸಾಗಿ ಮಾತಾಡ್ತಾ ಇದ್ದೆ, ಅವರು ನನ್ನ ಜೊತೆ ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು. ನಮ್ಮ ಮನೆಗೆಲ್ಲರೂ ಇಲ್ಲ, ಅವರು ಮೊದಲು ಹುಡುಗ ಆಗಿದ್ರು. ಓಕೆನಾ? ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು. ಬಾ ನಮ್ಮ ಕಡೆಯಲ್ಲಿ ಎಲ್ಲನೂ ಈ ಥರ ಇದ್ದಾರೆ ಬಾ ಅಂತಬಿಟ್ಟು ಹೇಳಿದಾಗ, ಇಲ್ಲ ನಾನು ಬರೋಲ್ಲ, ನನಗೆ ಅವ್ರು ಕಂಡ್ರೆ ಭಯ ಅಂತಬಿಟ್ಟು ನಾನೇ ಅಂದೋಳು. ನನಗೇನು ತುಂಬ ಅಂದರೆ ತುಂಬ ಭಯ ಇರ್ತಿತ್ತು. ಇಲ್ಲ ನಾನು ಅವ್ರಿಗೆ ಹತ್ರನೂ ಎಲ್ಲ ನಾನು ಹೋಗೋಲ್ಲ, ನಾವು ಅಂಥವ್ರು ಅಂದರೆ ನನಗೆ ತುಂಬ ಭಯ ಅಂತ. ಅದಾದಮೇಲೆ ಲೈಕ್ ಕೆಲವೊಬ್ಬರದ್ದು ಫಂಕ್ಷನ್ ಇದೆ, ಬಾ ನೀನು ಮೆಹಂದಿ ಹಾಕು ಪ್ಲೀಸ್ ಬಾ ನನಗೋಸ್ಕರ ಬಾ ಅಂತಬಿಟ್ಟು ಹೇಳಿದಾಗ ನಾನು ಅವ್ರಿಗೆ ಮೆಹಂದಿ ಹಾಕೋಕೆ ಹೋಗಿದ್ದೆ. ನಮ್ಮದ್ರಲ್ಲಿ ಜಲ್ಸ ಅಂತಬಿಟ್ಟು ಮಾಡ್ತಾರೆ, ಮಾತಾ ಪೂಜೆ ಅಂತ ಮಾಡ್ತಾರೆ, ಅವ್ರು ಮೆಹಂದಿ ಹಾಕೋಕೆ ಹೋಗಿದ್ದೆ. ಮೆಹಂದಿ ಹೋದಾಗ ಫಂಕ್ಷನ್ ಮುಗಿಸ್ಕೊಂಬಿಟ್ಟು ಹೋಗಂತೆ ಇರು ಅಂತಬಿಟ್ಟು ಹೇಳಿದಾಗ, ಆ ಫಂಕ್ಷನ್ನಲ್ಲಿ ನಾನು ಎಲ್ಲರನ್ನೂ ನೋಡಿದಾಗ ನನಗೆ ಲೈಕ್ ಒಂದು ಆಸೆ ಸ್ಟಾರ್ಟ್ ಆಯಿತು. ಅವ್ರ ಜೊತೆಲೆ ನನಗೆ ಫಸ್ಟು ಭಯ ಇರ್ತಿತ್ತು ಮಾತಾಡಿದಾಗ. ಅದಾದಮೇಲೆ ಅವ್ರ ಜೊತೆ ಮಾತಾಡುವಾಗ, ಅದು ಮಾಡುವಾಗ, ಅವ್ರ ಜೊತೆ ಬೆಳೆಯುವಾಗ, ಶೇರ್ ಮಾಡುವಾಗ ಹೆಂಗೆ ಅಂತಬಿಟ್ಟು ಹೇಳಿದಾಗ ನಾನು ಇವಾಗಲೂ ಹೇಳ್ತೀನಿ, ಯಾವಾಗ ವೆನ್ ಐ ಗೋ ನನ್ನ ಕಮ್ಯುನಿಟಿದಲ್ಲಿ ನಾನು ಹೋಗ್ತೀನಲ್ವಾ, ಕಮ್ಯುನಿಟಿ ಫ್ರೆಂಡ್ ಜೊತೆ ಎಲ್ಲನೂ ನಾನು ಮೀಟ್ ಆಗ್ತೀನಲ್ಲ, ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತೆಲ್ಲ ಅಂದರೆ ಅಷ್ಟು ಖುಷಿಯಾಗಿರ್ತೀನಿ. ಓಕೆನಾ? ನೀವೇನು ನೀವು ಅಷ್ಟು ಓಪನ್ ಅಪ್ ಆಗಿ ಇರೋಕ್ಕಾಗಲ್ಲ, ನಮ್ಮಷ್ಟು ನೀವು ಸಂತೋಷವಾಗಿ ಇರೋಕ್ಕಾಗಲ್ಲ ಅಂದ್ಕೊಂಬಿಡಿ. ನಾವು ಅಷ್ಟು ಖುಷಿಯಾಗಿರ್ತೀನಿ ನಮ್ಮ ಫ್ಯಾಮ್ಲಿ ಜೊತೆ. ನನಗೆ ಹೆಂಗೆ ಅಂತ ಹೇಳಿದ್ರೆ, ಯಾವಾಗ ಎಲ್ಲರ ಜೊತೆ ನಾವು ಸೇರ್ಕೊತೀವೇನೋ ಅಂದಾಗ ಅನ್ನಿಸ್ಬಿಡುತ್ತೆ. ಅಷ್ಟು ಖುಷಿಯಾಗಿ ಆಡೋದಾಗಿರಲಿ, ಅವರು ಡ್ಯಾನ್ಸ್ ಮಾಡೋದಾಗಿರಲಿ, ಸೊ ಏನೋ ಒಂಥರ ಸೆಲೆಬ್ರೇಷನ್, ಏನೋ ಒಂಥರ ಚೆನ್ನಾಗಿರುತ್ತೆ ವೈಬ್ಸು. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ನಾನು ಈ ಜೀವನದಲ್ಲಿ. ಅಷ್ಟೇ ದುಃಖ ಇದೆ, ಬಟ್ ಹೇಳೋಕ್ಕಾಗಲ್ಲ ಅಷ್ಟೇ. ಆ ಟೈಮಲ್ಲಿ ಅನ್ನಿಸ್ತಾ ನಿಮಗೆ ನಮ್ಮ ಜೆಂಡರ್ನ ಚೇಂಜ್ ಮಾಡ್ಕೋಬೇಕು ಅಂತ? ತುಂಬ ಅನಿಸಿತು. ಅಂದರೆ ಅವ್ರ ಜೊತೆ ಬೆರ್ತಾಗ ಅವ್ರದ್ದು ನೀವು ಶೇರ್ ಮಾಡ್ಕೊತಿರ್ತಾರೆ, ನಿಮ್ಮ ಹತ್ರ ಅವ್ರು ಹೇಳ್ತಾ ಇರ್ತಾರೆ, ನಾನು ಹಿಂಗೆ ಚೇಂಜ್ ಮಾಡ್ಕೊಂಡೆ, ಹಿಂಗಾಯ್ತು ಅಂತ. ತುಂಬ ಅಂತ ಹೇಳಿದ್ರೆ ಅಂದರೆ ನಿಮಗೆ ನಾರ್ಮಲ್ ಹಂಗೆ ಇರೋಕ್ಕೆ ಆಗ್ತಿರ್ಲಿಲ್ವಾ ಅಂತ? ಇಲ್ಲ, ನಾನು ನಾರ್ಮಲ್ ಹಂಗೆ ಇರೋಕ್ಕೆ ಆಗ್ತಾಯಿತ್ತು. ನಾನು ಸೀರೆ ಉಟ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಲೈಕ್ ನನಗೆ ತುಂಬ ಅಟ್ರಾಕ್ಟಿವ್ ಬಾಯ್ಸ್ ಇದ್ದರು. ಓಕೆನಾ? ಆ ಮೂಮೆಂಟಲ್ಲಿ ನಾನು ಹುಡುಗ ಥರ ಇದ್ದಾಗ ಅಂತಂದರೆ ನನಗೆ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಓಕೆನಾ? ಅದಕ್ಕೋಸ್ಕರನೇ ನಾನು ಹೆಣ್ಣಾಗಬೇಕು, ಪರಿಪೂರ್ಣವಾಗಿ ಹೆಣ್ಣಾಗಬೇಕು ಅಂತ. ನಾನು ತುಂಬ ಜನ ಲೈಕ್ ಟ್ರಾನ್ಸ್ ಕಮ್ಯುನಿಟಿದಲ್ಲಿ ತುಂಬ ಜನ ಇದ್ದಾರೆ, ಅವ್ರವ್ರ ಫ್ಯಾಮ್ಲಿಗೋಸ್ಕರ ಅವ್ರು ಇದುವರೆಗೂ ಚೇಂಜ್ ಆಗಿಲ್ಲ. ತುಂಬ ಜನ ಇದ್ದಾರೆ. ನನಗೂ ಅನ್ಸೋದು ಲೈಕ್ ನನ್ನ ಫ್ರೆಂಡ್ಸೇ ಕೆಲವೊಬ್ಬರು ಇದ್ದಾರೆ, ಲೈಕ್ ಇಲ್ಲಿ ಬಂದ್ಬಿಟ್ಟು ಲೈಕ್ ರೆಡಿ ಎಲ್ಲ ಆಗ್ತಾರೆ, ಆಮೇಲೆ ಅವ್ರ ಮನೆಗೆ ಹೋಗ್ತಿರ್ತಾರೆ, ಪ್ಯಾಂಟ್ ಶರ್ಟ್ ಎಲ್ಲ ಆಗ್ತಾರೆ ಕೆಲವೊಬ್ಬರು ಫ್ರೆಂಡ್ಸ್ಗಳೆಲ್ಲ. ನಾನು ಹೇಳ್ತೀನಿ ಫುಲ್ಲಾಗಿ ಚೇಂಜೇ ಆಗಿಬಿಡ್ಬೇಕಲ್ಲ ಅಂತ, ಫುಲ್ಲಾಗಿ ಚೇಂಜ್ ಆಗಬೇಕು ಅಂತಬಿಟ್ಟು ನನಗೂ ತುಂಬ ಸಲ ಅನಿಸುತ್ತೆ. ಬಟ್ ನನಗೆ ಅಪ್ಪ ಅಮ್ಮ ಇಂಪಾರ್ಟೆಂಟು. ಅಂದರೆ ಜನಗಳಿಗೆ ತೋರಿಸ್ಕೊಳ್ಳೋಕ್ಕೆ ಅಥವಾ ಮನೆತನಕ್ಕೆ ತೋರಿಸ್ಕೊಳ್ಳೋಕ್ಕೆ, ಬಟ್ ಏನು ಒಳಗಡೆ ಹುತ್ಕೊಂಡಿದ್ದಾರೆ ಅಂತ ಇಲ್ಲ. ಕೆಲವೊಬ್ಬರು ಏನು ಗೊತ್ತಾ, ಅಪ್ಪ ಅಮ್ಮನ ತುಂಬ ಲವ್ ಮಾಡ್ತಾರೆ. ಓಕೆನಾ? ಅವ್ರಿಗೋಸ್ಕರನೇ ಅವ್ರವ್ರ ಜೀವನನೇ ಅವರು ಲೈಕ್ ಇದು ಹಿಂಗೆ ನಾನು ಹಿಂಗೆ ಇದ್ಬಿಡ್ತೀನಿ, ನಾನು ಹುಡುಗ ಹಾಗೆ ಇದ್ಬಿಡ್ತೀನಿ ಅಂತಬಿಟ್ಟು ಇದು ಮಾಡ್ತಾರೆ. ಅವ್ರು ಮದುವೆನೂ ಮಾಡ್ಕೊಳ್ಳಲ್ಲ, ಕೆಲವೊಬ್ರು ಮದುವೆನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಇದು ನೀವು ಮದುವೆ ಅಂದಾಗ ಯೋಚನೆ ಆಯಿತು, ಮದುವೆ ಮಾಡ್ಕೋಬೋದಾ, ಏನು ಅದ್ರದ್ದೇನು ಪ್ರಾಬ್ಲಮ್ ಆಗುತ್ತಾ ಏನಂತ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನೀವು. ಚೆನ್ನಾಗಿರೋಕ್ಕಂಥ ಹುಡುಗಿನೇ ಮದುವೆ ಮಾಡ್ಕೊಂಬಿಟ್ಟು ಇವಾಗಿನ ಕಾಲದಲ್ಲಿ ಅದೋ ಇದೋ ಅಂತಬಿಟ್ಟು ಡೈವರ್ಸ್ ಮಾಡ್ಕೊತಾರೆ. ನಮ್ಮಂಥವ್ರ ಹತ್ರ ಬದುಕ್ತೀನಿ ಅಂದರೆ ಸುಳ್ಳು.
100% ಸುಳ್ಳು. ದೆನ್ ಇನ್ನೊಂದೇನು ಅಂತಿಲ್ಲ ಅಂದರೆ ನಮ್ಮನ್ನು ಯಾರಾದರೂ ಮದುವೆ ಮಾಡ್ಕೋಬೇಕು ಅಂತಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡು ಇರಬೇಕು ಒಂದು, ಇನ್ನೊಂದು ತುಂಬ ಜಾಸ್ತಿ ಸೌಂದರ್ಯ ಇರಬೇಕು ಇನ್ನೊಂದು. ಆ ಮದುವೆ ಎಲ್ಲಿ ಗಂಟ ಇರುತ್ತೆ ಅಂದರೆ 1 ವರ್ಷ 2 ವರ್ಷ ಹಬ್ಬ 3 ವರ್ಷ ಮುಕ್ತಾಯ. ಅದಾದಮೇಲೆ ಬೇರೆಯವ್ರು ನೋಡ್ಕೊಂಬಿಟ್ಟು ಹೋಯ್ತಾ ಇರೋದು ಅಷ್ಟೇ. ಇಲ್ಲಿ ನಮ್ಮಂಥವ್ರನ್ನ ಲೈಕ್ ಮದುವೆ ಮಾಡ್ಕೊಂಬಿಟ್ಟು ಜೀವನ ಪೂರ್ತಿ ಇಟ್ಕೊತೀವಿ ಅಂತೀವಿ ತಾನೆ, ಅದು ಸುಳ್ಳು, ತುಂಬ ಸುಳ್ಳು. ನಾನು ಕೇಳ್ತಾ ಇರೋದು ಈಗ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಸಂಸಾರ ಮಾಡೋಕ್ಕೆ ಆಗತ್ತಾ ಆಗಲ್ವಾ ಅಂತ. ಇನ್ನೊಂದೇನು ಅಂತಿಲ್ಲ ಅಂದರೆ ನಾವು ಒಂದು ಹುಡುಗಿ ಏನೇನು ಸಂತೋಷವನ್ನು ಕೊಡ್ಬೋದಲ್ವಾ ಅದಕ್ಕಿಂತ 100 ಪಟ್ಟು ನಾವು ಕೊಡ್ಬೋದು. ಮಕ್ಕಳು ಅನ್ನೋಕ್ಕಂತ ಮ್ಯಾಟ್ರ್ ಬಂತು ಅಂತಿಲ್ಲ ಅಂದರೆ ಆಗಲ್ಲ. ಓಕೆನಾ, ಮಕ್ಕಳು ಅನ್ನೋಕ್ಕಂಥದ್ದು ಬಂತು ಅಂತೆಲ್ಲ ಏನೂ ಅನ್ನೋಕ್ಕಲ್ಲ. ಒಂದು ಹುಡುಗಿ ಯಾವ ಥರ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ತಾನೆ ಅದಕ್ಕಿಂತ ತ್ರಿಬ್ಬಲಾಗಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಓಕೆ, ನಮ್ಮ ಮಕ್ಕಳು ಮರಿ ಅನ್ನೋಕ್ಕಲ್ಲ ಇಲ್ಲ. ಅದೇ ನೀವು ಈಗ ಟ್ರಾನ್ಸ್ಜೆಂಡರ್ ಹುಡುಗನೇ ಇರ್ತಾನೆ, ಅವನೊಂದು ಮದುವೆ ಆದರೆ ಅವನೊಂದು ಹುಡುಗಿನ ಮದುವೆ ಆದರೆ ಸಂಸಾರ ಮಾಡೋಕ್ಕಾಗತ್ತಾ ಅಂತ. ಅವನೊಂದು ಕೆಪಾಸಿಟಿ. ಇವಾಗ ನಮ್ಮ ಕೇಳಿಂದಾನೆ ನಾನು ಕನ್ಸ್ ಮನಸ್ಸಲ್ಲೂ ನೋ ಐ ಕಾಂಟ್. ನಾನು ಸ್ಪೆಷಲಿ ನಾನು ಹುಡುಗಿಯವ್ರ ಹತ್ರ ಮಾತಾಡೋದೇ ಇಲ್ಲ, ಹುಡುಗಿಯರ ಜೊತೆ ನಾನು ಯಾರ ಹತ್ರನೂ ಜಾಸ್ತಿ ಮಾತಾಡೋದೇ ಇಲ್ಲ. ಅದರಲ್ಲಿ ನಾನು ಲೈಕ್ ಹುಡುಗಿಯರ ಜೊತೆ ಇಲ್ಲ, ನನ್ನ ಕೈಲಿಂದ ಆಗಲ್ಲ. ಬಟ್ ಅವ್ರವ್ರು ಡಿಪೆಂಡ್ಸ್ ಆನ್ ಮದುವೆ ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರಿಗೂ. ಆಮೇಲೆ ಇವ್ರು ಈ ಥರ ಅಂತಬಿಟ್ಟು ಗೊತ್ತಾದ್ಮೇಲೆ ಡೈವರ್ಸ್ಗಳೂ ಆಗಿದೆ, ಸುಮಾರು ಜನ ಡೈವರ್ಸ್ ಆಗಿದೆ. ದೆನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಬಿಟ್ಟು ಹೇಳ್ದಂದರೆ ನಿಮ್ಮ ಮನೆತನ ಮಾನ ಮರ್ಯಾದೆ ಉಳ್ಸೋಕ್ಕೋಸ್ಕರ ಬೇರೆಯವ್ರ ಜೀವನದಲ್ಲಿ ಆಟ ಬೇರೆಯವ್ರ ಜೀವನದಲ್ಲಿ ಆಟ ಆಡಬೇಡಿ ಅಂತ ಬಟ್ ನಾನು ಇಷ್ಟೇ ಹೇಳೋದು. ನಮ್ಮದ್ರಲ್ಲಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಬಂದವರು ಇದ್ದಾರೆ, ಮಕ್ಕಳು ಮಾಡ್ಕೊಂಡು ಬಂದಿದ್ದವ್ರು ಇದ್ದಾರೆ. ಮಕ್ಕಳು ಆಗುತ್ತಾ ಅಂತ ನನ್ನ ಕೇಳಿದ್ರೆ ನಾನೇನು ಹೇಳಿ, ನಮಗೆ ಗೊತ್ತಿರುತ್ತೆ ಅಲ್ವಾ, ನಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಮಕ್ಕಳಾಗಿ ಇದು ಮಾಡಿದವರು ಬಂದಿದ್ದಾರೆ. ಕೆಲವೊಂದು ಅವ್ರವ್ರದ್ದು ಇರುತ್ತೆ ಅಲ್ವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದು ಇದು ಅಂತ. ಬಟ್ ಇನ್ನೊಂದೇನು ಅಂತ ಹೇಳಿದ ಅಂದರೆ ಲೈಕ್ ಬೇರೆಯವ್ರ ಜೀವನದಲ್ಲಿ ಆಟ ಆಡಬೇಡಿ, ಬೇರೆಯವ್ರಿಗೆಲ್ಲ ಇದು ಮಾಡಬೇಡಿ. ಹೆಂಗೋ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಂತೀವಿ, ನಮ್ಮ ಲೈಫಿಗೆ ನಾವು ಹೆಂಗೆ ಖುಷಿಯಾಗಿದ್ದೀವಿ ತಾನು ಹಂಗೆ ಇದು ಮಾಡ್ಕೊಂಬಿಡೋಣ, ಬೇರೆಯವ್ರ ಜೀವನದಲ್ಲೆಲ್ಲ ಬೇಡ ಅಂತ. ನಿಮ್ಮ ಇದು ಹೇಳ್ತಾ ಇದ್ರಿ ಪರಿಚಯ ಆದರು ಫ್ರೆಂಡ್ಸು ಇಲ್ಲಿರೋ ಟ್ರಾನ್ಸ್ಜೆಂಡರ್ ಎಲ್ಲ ಅಲ್ಲೆಲ್ಲ ನನಗೆ ಪರಿಚಯ ಆದಮೇಲೆ ಅವ್ರನ್ನ ನೋಡಿದ ತಕ್ಷಣ ನನಗೂ ಒಂದು ಲೈಕ್ ಇನ್ನರ್ ಫೀಲಿಂಗ್ಸು. ಲೈಕ್ ನಾನು ನೋಡಿದೆ ಲೈಕ್ ಇದೆಲ್ಲನೂ ಹೆಂಗೆ ಹೌ ಇಟ್ಸ್ ಪಾಸಿಬಲ್, ಹೆಂಗೆ ಲೈಕ್ ಇದೆಲ್ಲ ಬರೋಕ್ಕೆ ಸಾಧ್ಯ, ಹೆಂಗೆ ಅದು ಲೈಕ್ ಒಂಥರ ಡಿಫ್ರೆಂಟ್ ಅಲ್ವಾ. ನನಗೆ ಹೆಂಗೆ ಅಂತ ಹೇಳಿದ್ರೆ ನಾನು ಹಳ್ಳಿಲಿಂದ ಬಂದವಳು, ಇದ್ರ ಬಗ್ಗೆ ನನಗೆ ಒಂಚೂರು ನಾಲೆಜೇ ಇಲ್ಲ, ಯಾವ ಥರ ಇದು ಮಾಡ್ತಾರೆ ಏನು ಇದು ಮಾಡ್ತಾರೆ ಅಂತ. ಸೊ ಸ್ಕಿನ್ನಲ್ಲೆಲ್ಲ ಫುಲ್ ಸ್ಮೂತ್ನೆಸ್ ಬರೋದು, ಒಂಚೂರು ಬಿಯರ್ಡ್ ಇಲ್ಲಾರ್ದಂಗೆ ಆಗೋದು, ಅದೆಲ್ಲ ಆದಂಗೆ ನಾನೇ ಟೆನ್ಷನ್ ಆಗಿದೆ. ಏನಿದು ಹೆಂಗೆ ಹೌ ಇಸ್ ಪಾಸಿಬಲ್, ಯಾವ ಥರ ಮಾಡ್ತಾರೆ ಇದು ತಿಳ್ಕೊಬೇಕಲ್ಲ ಅಂತಬಿಟ್ಟು ಹೇಳಿದಾಗ ನನ್ನ ಫ್ರೆಂಡ್ ಹತ್ರ ನನಗೆ ಕೇಳಬೇಕು ಅಂದರೆ ತುಂಬ ಒಂಥರ ಮುಜುಗರ ನಾಚಿಕೆ. ಯಾಕಂತ ಹೇಳಿದ್ರೆ ನಾನು ಈ ಥರ ಎಲ್ಲೋ ನಾನು ಇರ್ತಾವಲ್ಲ ನಮ್ಮದೇ ಈ ಥರ ಎಲ್ಲ ನನ್ನ ಸತ್ರು ಎಲ್ಲನೂ ಆಗಲ್ಲ, ನಾನು ಹಿಂಗೆ ಅಂತಬಿಟ್ಟು ನಾನು ಹೇಳ್ತಾಯಿದ್ದೆ. ಅವ್ರು ನೋಡಿದ ತಕ್ಷಣ ನಾನು ತುಂಬ ಜನನೂ ಹಿಂಗೆ ಹೇಳ್ತಾರೆ, ನಾನು ಆಗೋದೇ ಇಲ್ಲ ಅಂದ್ಬಿಟ್ಟು ಅವರು ಟ್ರಾನ್ಸೇ ಇರ್ತಾರೆ, ಟ್ರಾನ್ಸಲ್ಲಿ ತುಂಬ ಥರ ಬರುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾರೆ ನಾನು ಆಗೋದಿಲ್ಲ ಅಂತ. ನನಗೆ ಅನಿಸಿತ್ತು ನನಗೆ ಅವನ ಹತ್ರ ಕೇಳಬೇಕು ಅಂದರೆ ಒಂಥರ ಮುಜುಗರ ಆಗ್ತಾಯಿತ್ತು. ಇಲ್ಲ ನಾನೇ ಇದನ್ನು ಎಲ್ಲಾದರೂ ಸರ್ಚ್ ಮಾಡಬೇಕು ಅಂತಬಿಟ್ಟು ಹೇಳ್ಬಿಟ್ಟು ತುಂಬ ಕಡೆಯಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ತುಂಬ ಹಾಸ್ಪಿಟಲ್ಸ್ ಎಲ್ಲ ಸ್ವಲ್ಪ ಎಲ್ಲ ತಿಳ್ಕೊಂಡು ಬಂದುಬಿಟ್ಟು ಇಲ್ಲೇ ಮಾಡ್ತಾರೆ, ಬ್ಯಾಂಗ್ಳೂರಲ್ಲೇ ಮಾಡ್ತಾರೆ, ಬ್ಯಾಂಗ್ಳೂರಲ್ಲೇ ಎಲ್ಲನೂ ಮಾಡ್ತಾರೆ. 18 ಆದಮೇಲೆ ನಿಮ್ಮ ಜೆಂಡರನ್ನು ನೀವು ಏನು ಅಂತಬಿಟ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಿಮ್ಮ ಸ್ವಾತಂತ್ರ್ಯ ಇದೆ. ನಿಮ್ಮ ಜೆಂಡರ್ ನೀವು ಏನು ಅಂತಬಿಟ್ಟು ಅವಾಗೆಲ್ಲ ಇದೆಲ್ಲನೂ ಲೈಕ್ ಇಲ್ಲಿಗಲ್ ಆಗಿತ್ತು, ಇವಾಗೆಲ್ಲನೂ ಲೀಗಲ್ ಆಗಿಬಿಟ್ಟಿದೆ. ನೀವು ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಮಾಡಿಸ್ಕೊಳ್ಳಿ, ನಿಮ್ಮ ಇಷ್ಟ ಇದಂತೆ. ನಾನು ಒಂದು ಏಜ್ ಅನ್ನೋದೊಂದು ಇರುತ್ತಲ್ಲ, ಅದೇ ಏಜ್ ಆದಮೇಲೆ ನಿಮ್ಮ ಜೆಂಡರ್ನ ನೀವು ಫೈಂಡ್ ಔಟ್ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಬೇಕು ಹಂಗಿರ್ಬೋದು, ಆ ಥರದ್ದೇನೂ ಪ್ರಾಬ್ಲಮ್ ಇಲ್ಲ. ನಂದೆಲ್ಲನೂ ಇಲ್ಲೇ ಬ್ಯಾಂಗ್ಳೂರಲ್ಲೇ ಹಾಂ ಲಾಕ್ಡೌನ್ ಟೈಮಲ್ಲಿ ಆಗಿರೋದು. ಲಾಕ್ಡೌನ್ 2019 ಅಂತ ಹೇಳಿದ್ರೆ ಲಾಕ್ಡೌನ್ 19 ಆಗುತ್ತೆ, 20 ಬಿತ್ತು ಲಾಕ್ಡೌನು, 20 ಅಲ್ಲ ಹಾಂ, ನಾನು ಲಾಕ್ಡೌನ್ ಟೈಮಲ್ಲಿ ಆಯಿತು.